ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಯಿತು ಬ್ಲಾಗ್ಸ್ ಮಾಡ್ತಾಯಿಲ್ಲ. ಇವತ್ತು ನಮ್ಮ ಅಕ್ಕನ ಮಗನ ಸ್ಕೂಲ್ದು ಹಾಸ್ಟೆಲ್ಗೆ ಹೋಗ್ತಾ ಇದ್ದೆ. ನನ್ನ ಚಿಕ್ಕ ದೊಡ್ಡ ಮಗನ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ. ಇಬ್ಬರು ಆದರೆ ನನಗೆ ಬಸ್ಸಲ್ಲಿ ತೊಂದರೆ ಆಗುತ್ತೆ ಅಂತ. ನಮ್ಮ ಅಕ್ಕನ ಮಗಂದು ಇಲ್ಲಿ ಒಳಗೆರೆಪುರ ಹಾಸ್ಟೆಲ್ ಆಗಿತ್ತು, ಕುನಗಲ್ ತಾಲೂಕಲ್ಲಿ. ಅವ್ರದ್ದು ಟ್ರಾನ್ಸ್ಫರ್ ಮಾಡಿಸ್ತಾಯಿದ್ರು. ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿತ್ತು. ಆನ್ಲೈನಲ್ಲೇ ಬರ್ಸೋಕ್ಕೆ ಟ್ರೈ ಮಾಡಿದ್ವಿ, ಅವರು ಬರ್ಕೊಡ್ಲಿಲ್ಲ. ಅಲ್ಲಿ ನಮ್ಮ ರಿಲೇಷನ್ ಇದ್ದರು, ಅವರು ಹೋಗಿ ಬಂದರು 2-3 ಸತಿ. ಸೊ ವರ್ಕೌಟ್ ಆಗಲಿಲ್ಲ. ನಮ್ಮ ಅಕ್ಕನ ಗಂಡನೇ ಬರಬೇಕು ಅಂದ್ಕೊಂಡ್ರು. ಪಾಪ ಅವ್ರು ಅಲ್ಲಿಂದ ಬರೋಕ್ಕೆ 500 ಕಿಲೋಮೀಟರ್ ಬರಬೇಕು. ಆ್ಯಂಡ್ ಅವರು ಹೊಲದಲ್ಲಿ ಬಿತ್ತು ಕೆಲಸಗಳೆಲ್ಲ ಇದ್ದುವಂತೆ. ಆ್ಯಂಡ್ ಬಸ್ ಕೂಡ ಅನುಕೂಲ ಇರಲಿಲ್ಲ. ಹಾಗೆ ನಾನೇ ಬರ್ತೀನಿ ಮಮ್ಮ ಅಂತ ನಾನೇ ಬಂದೆ. ಜಸ್ಟ್ ಈಗ ಒಳಗೆರೆಪುರ ರೀಚ್ ಆದೆ, ಸ್ಕೂಲ್ಗೆ ರೀಚ್ ಆಗಿದೆ. ಬರೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಅಕ್ಕ ಕಾಯ್ಕೊಂಡು ಕೂತಿದ್ರು. ಮಾತಾಡ್ಕೊಂಡು ನಾನು ಆಫೀಸ್ ರೂಮಿಗೆ ಬಂದೆ. ಮಗ ಅಲ್ಲೇ ಆಟ ಆಡ್ತಾ ಇದ್ದಾನೆ. ನಾನು ಬರೋ ಅಷ್ಟೊತ್ತಿಗೆ ಪ್ರಿನ್ಸಿಪಲ್ ಕೂಡ ಇದ್ದರು. ಅವ್ರಿಗೆ ಹೇಳಿದೆ ಈ ಥರ ಬರ್ಕೊಡಿ ಅಂತ. ಸರಿ ಆಯಿತು, ವೆಯ್ಟ್ ಮಾಡಿ ಬರ್ಕೊಡ್ತೀನಿ ಅಂದರು. ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗ ಹೊರಗಡೆ ಅವ್ರ ಅತ್ತೆ ಜೊತೆ ಆಟ ಆಡ್ತಾ ಇದ್ದಾನೆ. ಇಷ್ಟು ಲೆಟ್ರ್ ಬರ್ಸ್ಕೊಳ್ಳೋಕ್ಕೋಸ್ಕರ ನಾನು ಅಲ್ಲಿಂದ ಬರಬೇಕಾಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ರೂಲು. ನೀವೇ ಬಂದು ಪೇರೆಂಟ್ಸೇ ಬರಬೇಕು ಅಂದರೆ ಬರ್ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬಂದು ಜಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡೆ. ಹಾಗೆ ವಾಟ್ಸಪ್ಗೆ ನಮ್ಮ ಅಕ್ಕಂಗೆ ಹಾಕ್ತೆ. ಸರಿ, ಎಲ್ಲ ಸರಿ ಇದೆ ಅಂದರು. ಇವಾಗ ಹೋಗ್ತಾಯಿದ್ದೀನಿ ಹೊರಗಡೆ. ಹಾಗೆ ನಾನು ದೊಡ್ಡ ಮಗನ ಬೇರೆ ಬಿಟ್ಟು ಬಂದಿದ್ದೆ, ಅಳ್ತಾ ಇರ್ತಾನೆ ಅಂತ ಬೇಗ ಬೇಗ ಬಸ್ ಹತ್ಕೊಂಡು ಬಂದುಬಿಟ್ಟೆ. ಒಳಗೆರೆಪುರಿಂದ ಡೈರೆಕ್ಟ್ ಕುಣಿಗಲ್ಲು, ಹಾಗೆ ಮಾಗಡಿ ಮೇಲೆ ಬೆಂಗಳೂರು ಬಂದುಬಿಟ್ಟೆ. ಬೇಗನೆ ರೀಚ್ ಆದೆ 4:30ಗೆ. ಬರೋಷ್ಟೊತ್ತಿಗೆ ಅಳ್ತಾ ಇದ್ದ. ಮೀಶೋದಲ್ಲಿ ಕುಕ್ಕರ್ ಆರ್ಡರ್ ಮಾಡಿದ್ದೆ, ಅದನ್ನು ಪ್ಯಾಕ್ ಮಾಡಿರಲಿಲ್ಲ, ಅಂದರೆ ಸೆಟ್ಟಿಂಗ್ ಮಾಡಿರಲಿಲ್ಲ. ಸೊ ಅವ್ನು ಅಳ್ತಾ ಇದ್ನಲ್ಲ, ಸಮಾಧಾನ ಮಾಡೋಣ ಅಂತ. ಸೊ ಅದನ್ನೆಲ್ಲ ಓಪನ್ ಮಾಡಿ ಪ್ಯಾಕ್ ಮಾಡೋಣ ಬಾ ಅಂತ ಹೇಳಿದೆ. ಸೊ ಬಂದ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ತಾಯಿದ್ದ ಅವನೇನೆ. ಅದು 2-3 ಕುಕ್ಕರ್ ಕೊಂಬೋ ಆರ್ಡರ್ ಮಾಡಿದ್ದೆ. ನಮ್ಮ ಹಸ್ಬೆಂಡು ನಾನು ಇಬ್ಬರು ಸೇರಿ ಸೆಟ್ಟಿಂಗ್ ಮಾಡಿದ್ವಿ. ಈಸಿ ಇರುತ್ತೆ, ಜಸ್ಟ್ ಪಿನ್ ಕೊಟ್ಟಿರ್ತಾರೆ, ನಾವು ಹಾಕಬೇಕು ಅಷ್ಟೇ ಹ್ಯಾಂಡಲು. ಯಾರಿಗಾದರೂ ಈ ಕುಕ್ಕರ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಜಸ್ಟ್ 1800ಗೆ 3 ಕುಕ್ಕರ್ ಸಿಗುತ್ತೆ. ನನ್ನ ಐಡಿಯಿಂದ ಪರ್ಚೇಸ್ ಮಾಡಿದರೆ 1800. ಅದರದ್ದು ಆ್ಯಕ್ಚುಲ್ ರೇಟು 1900 ಇದೆ. ಸೊ ಈಗ ಆಫರ್ ನಡೀತಾ ಇದೆ. ಆ್ಯಂಡ್ ಲಿಂಕಿಂದ ಪರ್ಚೇಸ್ ಮಾಡಿದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಯಾರಿಗೆಲ್ಲ ಲಿಂಕ್ ಬೇಕು ಬೇಗ ಬೇಗ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಕೂಡ ಆಗಿರುತ್ತೆ. ನಾನು ಊರಿಗೆ ಹೋಗ್ಬಂದು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಅಷ್ಟಕ್ಕೆ ಸುಸ್ತಾಯಿತು, ಬಿಟ್ಬಿಟ್ಟೆ. ಈಗ ಮತ್ತೆ ದೊಡ್ಡ ಮಗನ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ. ಚಿಕ್ಕ ಮಗನ ನಾನೇ ಕಳಿಸ್ತಾ ಇದ್ದೀನಿ. ಇವತ್ತು ಬುಕ್ಸ್ ಎಲ್ಲ ಸೆಂಡ್ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ಬುಕ್ಸ್ ಎಲ್ಲ ಸೆಂಡ್ ಮಾಡೋಕ್ಕಂತ ಹೋಗಿದ್ದೆ. ಆ್ಯಕ್ಚುಲಿ ಮಂಡೇನೇ ತೊಗೊಂಬನ್ನಿ ಅಂತ ಹೇಳಿದರು. ನಾನು ಮಂಡೇ ಒಳಗೆರೆಪುರಕ್ಕೆ ಹೋಗಿದ್ದೆ. ಹಾಗಾಗಿ ಇವನ್ ಸ್ಕೂಲು ರಜೆ ಹಾಕಿದ್ದೆ. ಇವತ್ತು ನಾನೇ ಕೊಟ್ಬರೋಣ ಅಂತ ಹೋದೆ, ಕೊಟ್ಬಿಟ್ಟು ಬಂದೆ. ನೈಟು ಬಟ್ಟೆ ಒಣಗಾಕಿದ್ದೆ, ಮಳೆ ಬಂದುಬಿಡ್ತು. ಸೊ ಅರ್ಧಂಬರ್ಧ ಒಣಗೋಗಿದ್ದು ಎಲ್ಲ ಈ ಥರ ಹಾಕ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟಿದ್ದೆ. ನಾವೀಗ ರೂಮಲ್ಲೂ ಮಲಗಲ್ಲ, ಹಾಲಲ್ಲೇ ಮಲಗ್ತಾ ಇರ್ತೀವಿ. ಹಾಗಾಗಿ ರೂಮಲ್ಲಿ ಬಟ್ಟೆ ಒಣಗಲಿ ಅಂತ ಫ್ಯಾನ್ ಹಾಕಿದ್ದೆ. ಈಗೆಲ್ಲ ಒಣಗೋಗಿದೆ. ಮಕ್ಕಳಿಬ್ರು ಮಲಗಿದ್ದಾರೆ ಸ್ಕೂಲಿಂದ ಬಂದು. ಸೊ ಎಲ್ಲ ಬಟ್ಟೆ ನೀಟಾಗಿ ಮಡಚಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗ ಮಳೆಗಾಲ ಆಗಿದ್ದರಿಂದ ಇಲ್ಲಿ ಹೊರಗಡೆ ಹಾಕೋದನ್ನು ಬಿಟ್ಬಿಡ್ತೀನಿ. ಈ ಸೈಡು ಕಟ್ಟು ಅಂತ ಹೇಳಿದ್ದೆ, ನಮ್ಮ ಮಾವನಿಗೆ ಕಟ್ಟಿದ್ದಾರೆ. ಸೊ ಈ ಸೈಡು ಮನೆ ಸೈಡ್ ಹಾಕಿದರೆ ಮಳೆ ಬಂದರೂ ನಿಂದೋಗಲ್ಲ. ಸೊ ಆ ಥರ ಕಟ್ಟಿಸ್ಬಿಟ್ಟು ಬೆಡ್ಶೀಟ್ ಎಲ್ಲ ಒಣಗಾಕಿ ಹಾಕ್ಬಿಟ್ಟು ಬಂದೆ. ಬೆಡ್ಶೀಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಒಂದು ಸತಿ ವಾಶ್ ಮಾಡಿದ್ರೂ ಇನ್ನೂ ಹೊಸದು ಅನ್ನೋ ಥರ ಇದೆ. ನಾನು ಮೀಶೋದಲ್ಲೇ ತೊಗೊಂಡಿರೋದು, ರಿವ್ಯೂ ಹಾಕಿದ್ದೀನಿ. ಅದರದ್ದು ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಿಜವಾಗ್ಲೂ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ನಮ್ಮ ಅಮ್ಮನ ಮನೆಗೆ ಒಂದು ಆರ್ಡ್ರ್ ಮಾಡಿದೆ. ಆ್ಯಂಡ್ ಇನ್ನೊಂದು ದಿವಾನ್ ಸೆಟ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದಮೇಲೆ ಅದನ್ನು ರಿವ್ಯೂ ಮಾಡ್ತೀನಿ. ಹಾಗೆ ಮೀಶೋಯಿಂದ ಒಂದು 2 ಸಾರಿ ಬುಕ್ಕಿಂಗ್ ಆಗಿತ್ತು, ಪ್ಯಾಕ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಪಿಕಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೀಶೋದು ವೀಡಿಯೋ ಆಗ್ತಾಯಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದರು. ಬುಕ್ಕಿಂಗ್ ಆಗ್ತಾ ಇರುತ್ತೆ ಆ್ಯಂಡ್ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತೀನಿ. ಆ್ಯಂಡ್ ಮೊದಲಿನ ಥರ ಪ್ರತಿಯೊಂದು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ನಾನೀಗ ಮೀಶೋ ಕಂಟೆಂಟ್ ಕ್ರಿಯೇಟರು, ಹಾಗೆ ಯೂಟ್ಯೂಬು, ಮನೆ, ಮಕ್ಕಳು, ಸ್ಕೂಲು ಎಲ್ಲನೂ ಮಾಡಬೇಕು. ಸೊ ಹಂಗಾಗಿ ವೀಡಿಯೋಸ್ ಮಾಡ್ತಾಯಿಲ್ಲ. ಬಟ್ ಬುಕ್ಕಿಂಗ್ ಆಗಿರೋದನ್ನು ಪ್ಯಾಕ್ ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲೇ ಇರ್ಬೋದು ಆ್ಯಂಡ್ ಮೀಶೋದಲ್ಲೇ ಇರ್ಬೋದು. ಇವತ್ತು ಮಂಗಳವಾರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಸಾಯಂಕಾಲನೇ ಆಯಿತು. ಮಕ್ಕಳೆಲ್ಲ ಇದ್ಮೇಲೆ ನಾನು ಸೇರಿ ಪೂಜೆ ಮಾಡಿದ್ವಿ. ಆ್ಯಂಡು ಇವತ್ತು ನಾನ್ ವೆಜ್ ಎಲ್ಲ ತಿನ್ನಲ್ಲ ನಾವು. ಹಾಗಾಗಿ ಬಜ್ಜಿ ಮಾಡೋಣ ಅಂತ ಬಜ್ಜಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಬಜ್ಜಿ ಹಿಟ್ಟು ಕಲಸಿ ನೆನಿಲಿ ಅಂತ ಬಿಟ್ಟೆ. ಮಕ್ಕಳಿಗೆ ರೊಟ್ಟಿ ಬೇಕು ಅಂದರು. ಸೊ ಇಬ್ರಿಗೂ ಜ್ಞಾನ ಮಾಡು ಅಂತ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಾಗೆ ಒಂದು ಸಾಂಗ್ ಕೂಡ ಆಡಿದರು, ಪ್ರೇಯರು ಬಿಫೋರ್ ಈಟಿಂಗ್ ಫುಡ್ಡು, ಚೆನ್ನಾಗಿತ್ತು. ಬಟ್ ಈ ಥರ ಅಭ್ಯಾಸ ಮಾಡಿಸ್ಬೇಕು. ಸ್ಕೂಲಲ್ಲೂ ಕೂಡ ಅದೇ ಥರ ಇದೆ ಅವ್ರಿಗೆ ರೂಢಿ. ಈಗ ಅವ್ರಿಗೆ ಊಟ ಮಾಡಿಸಿ ಆಮೇಲೆ ಬಜ್ಜಿ ಹಾಕಬೇಕು. ಗುರು
ಊಟ ಸ್ಟಾರ್ಟ್. ಊಟ ಮಾಡಿರಿ, ಹಿಂಗೆ ಮಾಡಿರಿ. ಐ ನನ್ನ ಮಕ್ಕಳು ರೊಟ್ಟಿ ತಿಂದು ಆಟ ಆಡ್ತಾ ಇದ್ದಾರೆ. ಅವರಿಗೆ ಬಜ್ಜಿ ಬೋಂಡ ಎಲ್ಲ ಇಷ್ಟ ಆಗಲ್ಲ. ಏನಿದ್ರು ಕಬಾಬ್ ಬೇಕು, ಡೈಲಿ ಕಬಾಬ್ ಬೇಕೇ ಬೇಕು, ಇಲ್ಲಾಂದರೆ ರೈಸ್ ತಿನ್ನೋದೇ ಇಲ್ಲ. ಅವ್ರಿಗೆ ಕಬಾಬ್ ಮಾಡಿಲ್ಲ ಅಂದರೆ ಚಪಾತಿ ದೋಸೆ ಎಲ್ಲ ಮಾಡಿದರೆ ತಿಂತಾರೆ. ನಮ್ಮದು ಊಟ ಆಯಿತು. ಮಕ್ಕಳಿಗೆ ಸುಮ್ಮನೆ ಗೇಮ್ ಆಡಿಸ್ತಾ ಇದ್ದೆ. ಒಂಥರ ಚೆನ್ನಾಗಿದೆ ಇದು, ಜಸ್ಟ್ ಯೂಟ್ಯೂಬಲ್ಲಿ ನೋಡಿದೆ, ನಾವು ಟ್ರೈ ಮಾಡೋಣ ಅಂತ ಆಡಿಸ್ತಾ ಇದ್ದೆ. ತುಂಬ ಎಂಜಾಯ್ ಮಾಡಿದರು. ಜಸ್ಟ್ ಬಾಲ್ ಕೆಳಗೆ ಹಾಕೋದು, ಅವ್ರಿಗೊಂಥರ ವ್ಯಾಯಾಮ ಆಗುತ್ತೆ ಊಟ ಮಾಡಿದ್ಮೇಲೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ನಮ್ಮ ಮನೆ ಇದೆ, ನಮ್ಮ ಮನೆ ಇಲ್ಲಿ ಕಾಣಿಸ್ತಾ ಇರೋದು. ಆ್ಯಂಡ್ ಈ ಕಡೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದೇ ನಮ್ಮ ಸ್ಕೂಲು. ನನ್ನ ಚಿಕ್ಕ ಮಗನ ಸ್ಕೂಲಂತೂ ಹತ್ರನೇ ಇದೆ. ಸೊ ನಾನು ಈಸಿಯಾಗಿ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆಲ್ಲ ಹತ್ರದಲ್ಲೇ ಸ್ಕೂಲ್ ಹಾಕಬೇಕು, ಯಾಕಂದರೆ ಟ್ರಾವೆಲಲ್ಲಿ ಅವರಿಗೆ ಬೋರಿಂಗ್ ಆಗೋಲ್ಲ. ಆ್ಯಂಡ್ ಮನೆ ಹತ್ರ ಇದ್ದರೆ ಅವ್ರಿಗೊಂಥರ ಧೈರ್ಯ ಇರುತ್ತೆ. ನನ್ನ ಮಗನಿಗಂತೂ ಫುಲ್ ಖುಷಿ. ನಮ್ಮ ಮನೆ ಮುಂದೆ ನಿಂತರೆ ಸ್ಕೂಲ್ ಕಾಣುತ್ತೆ. ಇದೇ ನನ್ನ ಸ್ಕೂಲು, ಇದೇ ನನ್ನ ಸ್ಕೂಲು ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಬಟ್ ಇನ್ನೂ ಸ್ಕೂಲಲ್ಲಿ ಏನೂ ಪಾಠ ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ಆಟ ಆಡಿಸ್ತಾ ಇದ್ದಾರೆ. ಈ ಸ್ಯಾಟರ್ಡೇ ಅಕ್ಷರಾಭ್ಯಾಸ ಫಂಕ್ಷನ್ ಇದೆ. ಆ ಅಕ್ಷರಾಭ್ಯಾಸಕ್ಕೆ ಹೋದಾಗ ಅದರದ್ದು ವೀಡಿಯೋ ಹಾಕ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನಿಸುತ್ತೆ ನಮ್ಮ ದಿಶು ಚಿಂಟು ವೀಡಿಯೋಸು ಕಮೆಂಟ್ ಮಾಡಿ.